ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ಇವತ್ತಿನ ನಮ್ಮ ವಿಡಿಯೋದಲ್ಲಿ ಮಾವಿನ ಹಣ್ಣಿನ ಬಗ್ಗೆ ಕೆಲವೊಂದು ಟಿಪ್ಸ್ ಕೊಡ್ತೀನಿ ನಾನು ನಿಮಗೆ. ಮಾವಿನ ಹಣ್ಣು ನಮಗೆಲ್ಲರಿಗೂ ತುಂಬ ಇಷ್ಟ. ಆದರೆ ಈ ಬ್ಯಾಡ್ ಲಕ್ ಒಂದೊಂದು ಸರ್ತಿ ಏನಾಗುತ್ತೆ ಅಂದರೆ ಅಸಲೇ ಕಾಯೇ ನಿಂತ್ಕೊಳ್ಳಲ್ಲ, ತುಂಬ ಬೇಜಾರಾಗ್ತಾ ಇರುತ್ತೆ. ಇನ್ನೊಂದು ಅದಕ್ಕೆ ಬೇಕಾದ ಕಾಯಿಲೆಗಳೆಲ್ಲ ಬರ್ತಾ ಇರುತ್ತೆ. ಇದರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಇವತ್ತು. ಹಾಗೆ ಹೂವು ಕಪ್ಪಾಗ್ಲಾರ್ದಿದ್ದಂಗೆ ಹೇಗೆ ಕಾಪಾಡ್ಕೊಳ್ಬೇಕಂತ ಹೇಳ್ತೀನಿ. ಮಿಡಿ ಉದುರೋ ಸಮಸ್ಯೆ ನಿಮಗೇನಾದರೂ ಕಾಣಿಸ್ತಾ ಇದ್ರೆ ಅದನ್ನ ಅವಾಯ್ಡ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮತ್ತು ನಾವು ಟೆರೆಸಲ್ಲಿ ಹಣ್ಣಿನ ಗಿಡಗಳು ಬೆಳೆಸೋಕ್ಕೆ ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತೀನಿ ನಿಮಗೆ. ಓಕೆನಾ? ಇವೆಲ್ಲವನ್ನು ನೀವು ನೋಡ್ಬೇಕಂತಿದ್ರೆ ದಯಮಾಡಿ ವಿಡಿಯೋ ಕೊನೆ ತನಕ ಸ್ಕಿಪ್ ಮಾಡಲಾರ್ದೆ ನೋಡಿ. ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಈಗ ನಮ್ಮಲ್ಲಿ ಮಾವಿನ ಮರ ಇದೆ ಅಂದ್ಕೊಳ್ಳಿ. ನಮ್ಮ ಅಜ್ಜಿನೋ ಅಜ್ಜನ ಯಾರೋ ಈ ಥರ ಮಾವಿನ ಹಣ್ಣು ತಿಂದು ಗೊರಟಾಕಿರ್ತಾರೆ. ಇವಾಗ ನಮ್ಗೆ ಅದರಲ್ಲಿ ಹಣ್ಣು ಬರ್ತಾ ಇರುತ್ತೆ. ಇಲ್ಲ ನಾವು ಬೆಳೆಸ್ಬೇಕಂತಿದ್ರೆ ಗೊರಟು ತಿಂದು ಹಾಕಿದರೆ ಅಲ್ಲಲ್ಲಿ ಈ ಥರ ಚಿಗುರು ಬರ್ತಾ ಇರುತ್ತೆ. ತುಂಬ ಜನ ಏನು ಮಾಡ್ತಾರೆ ಅಂದರೆ ಇದನ್ನು ಕೂಡ ಸಾಕ್ತಾ ಇರ್ತಾರೆ, ಅಂದರೆ ಇದನ್ನು ಕೂಡ ಬೆಳೆಸ್ಕೊಳ್ತಾ ಇರ್ತಾರೆ. ಇದು ಒಂದೊಂದು ಸೀಸನ್ನಲ್ಲಿ ಸ್ವಲ್ಪ ಸ್ಲೋ ಆಗಿ ಬೆಳೆಯುತ್ತೆ, ಒಂದೊಂದು ವರ್ಷ ಫಾಸ್ಟಾಗಿ ಬರುತ್ತೆ. ಈ ಗೊರಟಿಂದ ಬಂದ ಗಿಡ ಏನಾದರೂ ನಮ್ಮ ಮನೇಲಿ ಇದ್ದರೆ ಕನಿಷ್ಠ ಪಕ್ಷ ಅದಕ್ಕೊಂದು 5-6 ವರ್ಷನಾದರೂ ನಾವು ಅದನ್ನ ಬೆಳೆಸ್ಬೇಕಾಗತ್ತೆ. ಆಮೇಲೆ ಅದರಲ್ಲಿ ಹೂವು ಬರುತ್ತೆ. ಬೇಗ ನಮಗಂತೂ ಅದರಲ್ಲಿ ಹೂವುಗಳು ಬರಲ್ಲ. ಈಗ ಬೇಗ ಬರಬೇಕಂತಿದ್ರೆ ನಾವು ಮಾವಿನ ಹಣ್ಣನ್ನು ಬೆಳೆಸ್ಕೊಂಡು ಬೇಗ ನಮ್ಗೆ ಇದ್ಬೇಕಂದ್ರೆ ಸಾಧಾರಣವಾಗಿ 99% ಜನಗಳು ಏನು ಮಾಡ್ತಾರೆ ಅಂದರೆ ನರ್ಸರಿಗೆ ಹೋಗ್ಬಿಟ್ಟು ಗ್ರಾಫ್ಟೆಡ್ ಪ್ಲ್ಯಾಂಟ್ಸ್ ತರ್ತಾರೆ. ಅಂದರೆ ಈ ಥರ ನರ್ಸರಿಯಲ್ಲಿ ರೆಡಿಮೇಡ್ ಇರುತ್ತೆ. ಅದನ್ನು ತಂದುಬಿಟ್ಟು ನಾವು ಮಣ್ಣಲ್ಲೋ ಪಾಟಲ್ಲೋ ಎಲ್ಲ ಹಾಕಿದ್ರು ಕೂಡ ನಮಗೆ ತುಂಬ ಚೆನ್ನಾಗಿ ಅದರಲ್ಲಿ ಹೂವು ಬರುತ್ತೆ, ಕಾಯಿ ಬರುತ್ತೆ. ಸಣ್ಣ ಸಣ್ಣ ಪಾಟಲ್ಲಿ ಕೂಡ ಗಿಡ ಇದ್ದರೆ ಅದ್ರ ಹೂವು ಬರ್ತಾರೆ. ತುಂಬ ಜನಕ್ಕೆ ಆಶ್ಚರ್ಯ ಇದು ಹೇಗೆ ಬರುತ್ತೆ ಅಂತ. ಹೇಗೆ ಅನ್ನೋದು ಕೂಡ ನಾನು ಹೇಳ್ತೀನಿ. ಸ್ವಲ್ಪ ದುಡ್ಡು ಜಾಸ್ತಿ ನೀವು ಖರ್ಚು ಮಾಡೋಕ್ಕೆ ರೆಡಿ ಇದ್ದರೆ ದೊಡ್ಡದು ಈ ಥರ ಬೆಳೆದಿದ್ದ ಗಿಡಗಳೇ ನರ್ಸರಿ ಸಿಕ್ಕುತ್ತೆ. ಅದನ್ನು ಕೂಡ ನೀವು ತಂದು ಬೆಳೆಸ್ಕೊಳ್ಬೋದು. ನರ್ಸರಿಯಲ್ಲಿ ಬೇಗ ಹೂವು ಬರಲಿಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ ಕೆಮಿಕಲ್ ಸ್ಪ್ರೇ ಮಾಡ್ತಾರೆ. ಇದರಿಂದ ಬೇಗ ಹೂವು ಬರುತ್ತೆ ಗಿಡದಲ್ಲಿ. ಗುಲಾಬಿ ಯಾವುದೇ ಆಗಲಿ ಅವ್ರು ಕೆಮಿಕಲ್ ಸ್ಪ್ರೇ ಮಾಡ್ತಾರೆ. ಅದರಿಂದನೇ ನಾವು ಜಾಸ್ತಿ ಹೂವು ಬೇಗ ಬರುತ್ತೆ. ಈಗ ಗ್ರಾಫ್ಟೆಡ್ ಪ್ಲ್ಯಾಂಟ್ಸ್ ಅಂದರೆ ಏನಂತ ನೋಡೋಣ. ಒಂದು ನಾವು ಗೊರಟು ಹಾಕಿದ ಗಿಡ ಇರುತ್ತಲ್ಲ, ಒಂದು ಸಣ್ಣ ಒಂದೂವರೆ ಫೀಟ್ ಗಿಡಕ್ಕೆ ಬೇರೆ ಒಳ್ಳೆ ಜಾತಿ ಹಣ್ಣಾಗೋ ಕೊಂಬೆ ತಂದುಬಿಟ್ಟು ಈ ಥರ ಗ್ರಾಫ್ಟ್ ಮಾಡ್ತಾರೆ. ನೀವು ಯಾವಾಗಲೇ ಆಗಲಿ ನರ್ಸರಿಗೆ ಹೋದಾಗ ಗ್ರಾಫ್ಟ್ ಮಾಡಿದ್ದು ಹೌದಾ ಅಲ್ವಾ ಅಂತ ನೀವು ಈ ಥರ ನೋಡ್ಬೋದು. ನೋಡಿ, ಈ ಥರ ಪ್ಲಾಸ್ಟಿಕ್ ಕಟ್ಟಿರ್ತಾರೆ. ಕೆಳಗಡೆ ಒಂದು ಜಾತಿ ಇರುತ್ತೆ, ಮೇಲ್ಗಡೆ ಒಂದು ಜಾತಿ ಇರುತ್ತೆ. ಯಾವುದೇ ಕಾರಣಕ್ಕೂ ಕೆಳಗಡೆ ಕೊಂಬೆಯನ್ನು ಚಿಗುರು ಬಂದರೆ ಅದನ್ನು ತೆಗಿತಾ ಇರಬೇಕು. ಇಲ್ಲಾಂದರೆ ಮೇಲ್ಗಡೆ ಕಸಿ ಕಟ್ಟಿರ್ತಾರಲ್ಲ ಆ ಗಿಡ ಸತ್ತೋಗುತ್ತೆ. ಆದರೆ ಇಂಥ ಕಸಿ ಕಟ್ಟಿದ ಗಿಡದಲ್ಲಿ ಬೇಗ ನಮಗೆ ಹೂವಾಗಿ ಕಾಯಿ ಬರುತ್ತೆ. ಇದು ಎಲ್ಲ ಹಣ್ಣಿನ ಗಿಡದಲ್ಲೂ ಈ ಥರ ಈಗ ಮಾಡ್ತಾ ಇದ್ದಾರೆ. ಗ್ರಾಫ್ಟೆಡ್ ಪ್ಲ್ಯಾಂಟ್ಸ್ ತುಂಬ ಈಸಿ, ಸಿಂಪಲ್ ಆಗಿ ತೊಗೊಂಬರ್ಬೋದು. ಅದನ್ನು ನಾವು ಮಣ್ಣಲ್ಲಿ ಜಾಗ ಇದ್ದರೆ ನೆಲದ ಮೇಲೆ ನೆಡ್ಬೋದು, ಇಲ್ಲಾಂದರೆ ಪಾಟಲ್ಲಿ ಕೂಡ ಹಾಕ್ಬೋದು. ಈಗ ಪಾಟಲ್ಲಿ ಹಾಕಬೇಕಿರೋ 1-2-3 ನಿಮಗೆ ಮೆಥಡ್ ಹೇಳ್ಕೊಡ್ತೀನಿ. ಈಗ ನಮಗೆ ಒಂದು ಮಾವಿನ ಗಿಡ ಬೆಳೆಸ್ಬೇಕು. ಯಾವುದ್ರಲ್ಲಿ ಬೆಳೆಸ್ಬೇಕು, ಎಷ್ಟು ದೊಡ್ಡ ಸೈಜ್ ತೊಗೊಳ್ಬೇಕಂದ್ರೆ ಆದಷ್ಟು ದೊಡ್ಡದು ಈ ಥರ ಗ್ರೋ ಬ್ಯಾಗ್ ತೊಗೊಳ್ಳಿ. ಈ ಗ್ರೋ ಬ್ಯಾಗ್ ಬಗ್ಗೆ ನಾನು ಮೇಲೆ ಟೆರೆಸ್ ಗಾರ್ಡನ್ ಟೂರ್ ಮಾಡಿ ತೋರಿಸಿದಾಗ ಹೇಳಿದ್ದೆ ನಿಮ್ಗೆ ಎಷ್ಟೆಷ್ಟು ದೊಡ್ಡದಿತ್ತು ಅಂತ. ಅಷ್ಟಷ್ಟು ದೊಡ್ಡದು ಕೂಡ ಸಿಗುತ್ತೆ. ಅದರಲ್ಲಿ ನಾವು ಆರಾಮಾಗಿ ಹಣ್ಣಿನ ಗಿಡ ಬೆಳೆಸ್ಕೊಳ್ಬೋದು. ಇಲ್ಲಾಂದರೆ ಈ ಥರ ಬ್ಲ್ಯಾಕ್ ಟಬ್ ಸಿಗುತ್ತೆ. ಈ ಬ್ಲ್ಯಾಕ್ ಟಬ್ 100 ರುಪೀಸ್ ನಮ್ಮ ಹೈದ್ರಾಬಾದಲ್ಲಿ. 100, 110, 120 ರುಪೀಸ್ ಇರುತ್ತೆ. ನಿಮ್ಮೂರಲ್ಲಿ ಎಷ್ಟಿರುತ್ತೋ ಗೊತ್ತಿಲ್ಲ. ಇದರಲ್ಲಿ ಒಂದು 4-5 ವರ್ಷ ಆರಾಮಾಗಿ ನಾವು ಯಾವುದೇ ಗಿಡಗಳನ್ನ ಬೆಳೆಸ್ಕೊಳ್ಬೋದು, ಹಣ್ಣಿನ ಗಿಡ. ಇಲ್ಲ ಅಂದರೆ ಈ ಪೇಂಟ್ ಡಬ್ಬ ಇರುತ್ತೆ, 20 ಲೀಟ್ರ್ ಪೇಂಟ್ ಡಬ್ಬ ಇರುತ್ತೆ. ಇದು ನಮ್ಗೆ ಅಂಗಡಿಲಿ ಕೂಡ ಸಿಕ್ಕುತ್ತೆ. 120, 130, 160 ಒಳಗೆ ಸಿಕ್ಕುತ್ತೆ ಇದು. ಇದರಲ್ಲೂ ಕೂಡ ನಾವು ಹಣ್ಣಿನ ಗಿಡ ಬೆಳೆಸ್ಕೊಳ್ಬೋದು. ಇಲ್ಲಾಂದರೆ ಸಿಂಪಲ್ಲಾಗಿ ಜಾಸ್ತಿ ವರ್ಷ ಬೇಕಂದರೆ ಈ ಥರ ನೀರಿನ ಡ್ರಮ್ ಇರುತ್ತೆ, ಬ್ಲೂ ಡ್ರಮ್ ಇರುತ್ತಲ್ಲ, ಅದನ್ನು ನೀವು ತಂದುಬಿಟ್ಟು ಅದರಲ್ಲಿ ಹಣ್ಣಿನ ಗಿಡ ಬೆಳೆಸಿದರೆ ನಿಮಗೆ ಮಿನಿಮಮ್ 10-15 ವರ್ಷ ಅದರಲ್ಲೇ ಬೆಳೆಸ್ಬೋದು. ಬೇಕಾದರೆ ಸ್ವಲ್ಪ ದೊಡ್ಡದಾಗಿ ತಂದವಾಗ ಅದನ್ನ ಕಟ್ ಮಾಡಿಬಿಟ್ಟು ಗಿಡನ ಬೇರೆ ಪಾಟಲ್ಲಿ ಬೆಳೆಸ್ಕೊಳ್ಬೋದು. ನೋಡಿ, ಟೆರೆಸ್ ಗಾರ್ಡನಲ್ಲಿ ಈ ಥರ ಡ್ರಮ್ಮಲ್ಲಿ ಬೆಳೆಸೋದು ತುಂಬ ಸಿಂಪಲ್ ಆಗಿದ್ದು. ಅದನ್ನೇ ಕಟ್ ಮಾಡಿಬಿಟ್ಟು ಆ ಡ್ರಮ್ಮನ್ನು 2 ಪಾರ್ಟ್ ಮಾಡ್ತಾರೆ, ಮೇಲ್ಗಡೆದು ಒಂದು, ಕೆಳಗಡೆದು ಒಂದು. ಇದರಲ್ಲಿ ನಮಗೆ 2 ಗಿಡ ಬರುತ್ತೆ. ಇದು ಸ್ವಲ್ಪ ಮಣ್ಣು ಕಮ್ಮಿ ಹಿಡಿಯುತ್ತೆ ಇದರಲ್ಲಿ. ಆದರೆ ಏನಿಲ್ಲ ಅಂದರೂ ಒಂದು 2-3 ವರ್ಷ, 3-4 ವರ್ಷ ಆರಾಮಾಗಿ ಬೆಳೆಸ್ಕೊಳ್ಬೋದು. ಹಣ್ಣಿನ ಗಿಡಕ್ಕೆ ಒಳ್ಳೆ ಮೆಥಡ್ ಇದೆ. ಈ ಡ್ರಮ್ಮನ್ನು ಆಫ್ ಮಾಡಿಬಿಟ್ರೆ 2 ಹಣ್ಣಿನ ಗಿಡ ಬೆಳೆಸ್ಕೊಳ್ಬೋದು ನಾವು. ಓಕೆನಾ? ಆಮೇಲೆ ಇಲ್ಲ ಇನ್ನೂ ಸ್ವಲ್ಪ ಪರ್ಮನೆಂಟಾಗಿ ಬೇಕಂದರೆ ನಮಗೇನೋ ಇದಿದ್ರೆ ಅಂದರೆ ಒಂದು ಆರ್ಥಿಕ ಸಮಸ್ಯೆ ಏನು ಇಲ್ದಿದ್ರೆ ಟೆರೆಸ್ ಮೇಲೆ ಈ ಥರ ಸಿಮೆಂಟ್ ತೊಟ್ಟಿ ಥರ ಕಟ್ಕೊಳ್ಬೋದು. ನಮ್ಮ ಮನೆ ಮೇಲೆ ಇದೆಯಲ್ಲ ಟೆರೆಸ್ ಮೇಲೆ, ಆ ಥರ ಈ ಥರ ಸಿಮೆಂಟ್ ತೊಟ್ಟಿಲಿ
ಯಾವುದೇ ಥರದ ಹಣ್ಣಿನ ಗಿಡನ ನಾವು ಬೆಳೆಸಿದ್ರೆ ನೆಲದಲ್ಲಿ ಹೇಗೆ ಬೆಳೀತೋ ಅದೇ ಥರನೇ ಇದರಲ್ಲೂ ಕೂಡ ಬೆಳೆಯುತ್ತೆ. ತುಂಬ ಜಾಸ್ತಿ ನಮಗೆ ಹಣ್ಣು ಸಿಕ್ಕುತ್ತೆ. ಯಾವುದೇ ಜಾತಿ ಹಣ್ಣಾದರೂ ಬೆಳೆಸ್ಕೊಬೋದು. ಇವಾಗ ಇಷ್ಟೆಲ್ಲ ಕಷ್ಟಪಟ್ವಿ, ಗಿಡ ಎಲ್ಲ ತಂದ್ವಿ, ನೆಟ್ಕೊಂಡ್ವಿ, ಎಲ್ಲ ಆಯಿತು. ಹೂವು ಬರುತ್ತೆ. ಹೂವು ಬಂದಾಗ ಸಮಸ್ಯೆ ಏನಂತ ಹೇಳಿದ್ರೆ ನಮ್ಗೆ ಆ ಹೂವಲ್ಲಿ ಕಾಯೇ ಬರ್ತಾ ಇರಲ್ಲ. ಗೊಂಚಲು ಗೊಂಚಲು ಕಾಯಿ ಅಂತೂ ಅಸಲೇ ಬರ್ತಿರಲ್ಲ. ಯಾತಕ್ಕೆ ಈ ಥರ ಅಂತ ತುಂಬ ಜನರಿಗೆ ಸಮಸ್ಯೆ ಆಗಿರುತ್ತೆ. ಯಾಕೆ ನಾವು ಎಲ್ಲಿ ತಪ್ಪು ಮಾಡಿದ್ದೀವಿ, ಯಾತಕ್ಕೋಸ್ಕರ ಬರ್ತಾ ಇಲ್ಲ ತುಂಬ ಜನ ನನ್ನ ಹತ್ರ ಕೇಳ್ತಾ ಇರ್ತಾರೆ. ಫಸ್ಟು ನೀವು ನರ್ಸರಿಯಿಂದ ತಂದ ಹೂವು ಇದ್ದರೆ ಆ ಹೂವನ್ನು ಕಟ್ ಮಾಡಿ ತೆಗೆದ್ಬಿಡಿ. ಆವಾಗ ನೆಕ್ಸ್ಟ್ ಬರೋ ಹೂವು ನಿಮಗೆ ಒಳ್ಳೆ ಕ್ವಾಲಿಟಿ ಹೂವು ಬರುತ್ತೆ, ಕಾಯಿ ಜಾಸ್ತಿ ಬರುತ್ತೆ. ಇದು ಫಸ್ಟ್ ಟಿಪ್ಪು. ಸೆಕೆಂಡ್ ಟಿಪ್ಪು, ನಿಮಗೆ ನೆಕ್ಸ್ಟ್ ಇಯರ್ ವೆಯ್ಟ್ ಮಾಡಿದರೆ ಆವಾಗ ಒಳ್ಳೆ ಹೂವು ಬಂತು ನಿಮಗೆ. ಹೂವು ಈಗ ಇನ್ನೇನು ಸೀಸನ್ ಸ್ಟಾರ್ಟ್ ಆಗೋಗುತ್ತೆ, ಬರೋ ತಿಂಗಳಿಗೆಲ್ಲ ಹೂವು ಬರುತ್ತೆ. ಈ ಹೂವು ಬಂದಾಗ ಹೂವು ಉದುರೋ ಸಮಸ್ಯೆ ಎಲ್ಲರಿಗೂ ಕಾಡಿಸುವಂಥ ಒಂದು ಸಮಸ್ಯೆ ಇದು. ದೊಡ್ಡ ಮರ ಇರ್ಬೋದು ಅಥವಾ ಗಿಡ ಇರ್ಬೋದು, ಹೂವು ಎಲ್ಲ ಉದುರಿ ಹೋಗ್ತಾ ಇರುತ್ತೆ, ಕಾಯಿ ಅಷ್ಟೇ ಆಗಲ್ಲ. ಇದಕ್ಕೆ ರೀಸನ್ ಏನಂದರೆ 2-3 ರೀಸನ್ ಇರುತ್ತೆ. ಒಂದು, ಪಾಲಿನೇಷನ್ ಆಗದೆ ಇದ್ದರೆ ಈ ಥರ ಹೂವು ಉದುರಿ ಹೋಗ್ತಾ ಇರುತ್ತೆ. ಇನ್ನೊಂದು, ಗಿಡಗಳಿಗೆ ಗೊಬ್ಬರ ಸರಿ ಇಲ್ಲದಿದ್ರು ಕೂಡ ಹೂವು ಉದುರಿ ಹೋಗುತ್ತೆ. ಈಗ ಪಾಲಿನೇಷನ್ ಸಮಸ್ಯೆಗೆ ಏನು ಮಾಡಬೇಕಂದ್ರೆ ಈ ಬೆಲ್ಲನ ನೀರಲ್ಲಿ ಕರಗಿಸ್ಬಿಟ್ಟು ಅದನ್ನು ಹೂವಿನ ಮೇಲೆ ಸ್ಪ್ರೇ ಮಾಡಿದರೆ ಪಾಲಿನೇಷನ್ ಆಗುತ್ತೆ. ಇಲ್ಲಾಂದರೆ ಜೇನುತುಪ್ಪ ಇರುತ್ತಲ್ಲ, ಜೇನುತುಪ್ಪನ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಹೂವಿನ ಮೇಲೆ ಸ್ಪ್ರೇ ಮಾಡಿದರೂ ಕೂಡ ಜೇನುನೊಣಗಳು ಎಲ್ಲಿದ್ದರೂ ಕೂಡ ಅಟ್ರಾಕ್ಟ್ ಆಗುತ್ತೆ. ನಿಮಗೆ ಹೂವೆಲ್ಲ ಪಾಲಿನೇಷನ್ ಆಗಿಬಿಟ್ಟು ನಿಮ್ಗೆ ತುಂಬ ಗೊಂಚಲು ಗೊಂಚಲು ಕಾಯಿ ಆಗುತ್ತೆ. ಈ ಮೆಥಡ್ ಯಾವುದೇ ಹೂವಿನ ಮೇಲೆ ಕೂಡ ನಾವು ಮಾಡ್ಬೋದು. ಜೇನುತುಪ್ಪ ಹಾಕಿ ಇರುವೆ ಬರಲ್ಲ ಅಂತ ಕೇಳ್ಬೋದು ತುಂಬ ಜನ. ಏನು ಇರುವೆ ಬರಲ್ಲ ಅದಕ್ಕೆ, ಯಾಕಂದ್ರೆ ನೀರಲ್ಲಿ ಮಿಕ್ಸ್ ಮಾಡಿರ್ತೀವಲ್ಲ, ಬರಲ್ಲ. ಇದರಿಂದ ಮಿಡಿಗಳು ತುಂಬ ಚೆನ್ನಾಗಿ ನಿಂತ್ಕೊಳ್ಳುತ್ತೆ. ನೆಕ್ಸ್ಟ್ ಸಮಸ್ಯೆ, ಹೂವಾದಾಗ ಈ ಥರ ಕಪ್ಪಾಗಿಬಿಟ್ಟು ಉದುರಿ ಹೋಗ್ತಾ ಇರುತ್ತೆ. ತುಂಬ ಜನರಿಗೆ ಕಾಣಿಸ್ತಾ ಇರುತ್ತೆ ಇದು. ಈಗ ಅದೇನೋ ಗೊತ್ತಿಲ್ಲ, ಮಾವಿನ ಹೂವಿನ ಸೀಸನ್ನಲ್ಲಿ ಮೋಡ ಜಾಸ್ತಿ ಬರುತ್ತೆ. ಮೋಡ ಬಂದವಾಗ ಆಟೋಮೆಟಿಕ್ಕಾಗಿ ಮಾವಿನ ಹೂವುಗಳು ಕಪ್ಪಾಗಿಬಿಟ್ಟು ಉದುರಿ ಹೋಗ್ತಾ ಇರುತ್ತೆ. ಆ ಬುಡದಲ್ಲೆಲ್ಲ ಎಲೆ ಸಂದಳಿಗೆಲ್ಲ ಹೂವಾಗಿರುತ್ತಲ್ಲ, ಅದರಲ್ಲಿ ಮಾತ್ರ ಕಾಯಿ ನಿಂತ್ಕೊಂಡ್ಬಿಟ್ಟು ನಮಗೆ ಹಣ್ಣಾಗುತ್ತೆ. ಬೇಕಾದ್ರೆ ನೀವು ಈ ಸಾರಿ ಟೆಸ್ಟ್ ಮಾಡಿ ನೋಡಿ. ಮಾವಿನ ಗಿಡಕ್ಕೆ ಯಾವಾಗಲೂ ಜಾಸ್ತಿ ಬಿಸಿಲು ಬೇಕು. ಬಿಸಿಲಿದ್ದಷ್ಟು ಹೂವು ಚೆನ್ನಾಗಿ ಅರಳಿಬಿಟ್ಟು ಅದರಲ್ಲಿ ಪಾಲಿನೇಷನ್ ಆಗಿ ಜಾಸ್ತಿ ಕಾಯಿ, ಗೊಂಚಲು ಕಾಯಿ ಬರುತ್ತೆ ನಮಗೆ. ಇನ್ನೊಂದು, ಮಿಡಿ ಉದುರೋ ಸಮಸ್ಯೆ. ಇದು ತುಂಬ ಜನರಿಗೆ ಕಾಣಿಸ್ತಾ ಇರುತ್ತೆ. ಈ ಮಿಡಿ ಉದುರೋದು ಯಾಕೆ ಅಂತ, ಒಂದು, ಗಾಳಿಗೆ ಆಟೋಮೆಟಿಕಾಗಿ ಉದುರಿ ಹೋಗ್ತಾ ಇರುತ್ತೆ. ಒಂದು 30-40% ನ್ಯಾಚುರಲ್ ಆಗಿ ಉದುರುತ್ತೆ. ಇನ್ನೂ ಜಾಸ್ತಿ ಉದುರ್ತಾ ಇದೆ ಅಂದರೆ ಮಣ್ಣಲ್ಲಿ ನಾವು ಹಾಕಿರೋ ಗೊಬ್ಬರದಲ್ಲಿ ಏನೋ ಕಮ್ಮಿ ಇದೆ ಅಂತ ಅರ್ಥ. ಅಂದ್ರೆ ಆ ಗೊಬ್ಬರ ಒಳ್ಳೆ ಗೊಬ್ಬರ ಆಗಿರ್ಬೇಕಂತ, ಅದರಲ್ಲಿ NPK ತುಂಬ ಚೆನ್ನಾಗಿರ್ಬೇಕು. ಗಿಡಗಳ ಬೆಳವಣಿಗೆಗೆ ಎಲ್ಲದೂ ಇರುವಂಥ ಅಂದರೆ ಹಸುವಿನ ಗೊಬ್ಬರ ಆಗಿರ್ಬೋದು, ವರ್ಮಿ ಕಾಂಪೋಸ್ಟ್ ಆಗಿರ್ಬೋದು, ಈ ಥರದ NPK ಕಂಪ್ಲೀಟ್ ಆಗಿದ್ದ ಒಂದು ಹಳೆ ಗೊಬ್ಬರನ ಹಾಕಿ, ಯಾವಾಗಲೂ ಹೊಸ ಫ್ರೆಶ್ ಆಗಿದ್ದ ಗೊಬ್ಬರ ಹಾಕೋಕೆ ಹೋಗ್ಬೇಡಿ, ಓಕೆನಾ. ಈಗ ನಾವು ಮನೇಲಿ ತುಂಬ ವಿಡಿಯೋದಲ್ಲೆಲ್ಲ ನಾನು ಹೇಳಿದ್ದೀನಿ ನಿಮಗೆ ಆರ್ಗಾನಿಕ್ ಲಿಕ್ವಿಡ್ ಫರ್ಟಿಲೈಸರ್ಸ್ ಬಗ್ಗೆ. ಇದನ್ನು ಕೂಡ ನಾವು ಗಿಡಕ್ಕೆ ಹಾಕ್ತಾ ಇದ್ರೆ ಮಿಡಿ ಉದುರೋ ಸಮಸ್ಯೆ ಕಮ್ಮಿ ಆಗುತ್ತೆ. ಮತ್ತು ಇನ್ನೊಂದು, ನಿಮ್ಮ ಹತ್ರ ಏನಾದ್ರು ಎಪ್ಸಮ್ ಸಾಲ್ಟ್ ಇದ್ದರೆ ಅದನ್ನು ಕೂಡ ನೀವು ನೀರಲ್ಲಿ ಇದು ಮಾಡಿಬಿಟ್ಟು ಮಣ್ಣಿಗೆ ಹಾಕ್ಬೋದು, ಇಲ್ಲಾಂದರೆ ಗಿಡದ ಮೇಲೆ ಕೂಡ ಸ್ಪ್ರೇ ಮಾಡ್ಬೋದು. ಹುಳಿ ಮಜ್ಜಿಗೆ ಸ್ಪ್ರೇ ಮಾಡೋದ್ರಿಂದ ಕೂಡ ಮಿಡಿ ಉದುರೋ ಸಮಸ್ಯೆ ಕಮ್ಮಿ ಆಗುತ್ತೆ. ಇವೆಲ್ಲ ಸ್ವಲ್ಪ ಜಾಗ್ರತೆ ತಗೊಂಡ್ರೆ ನಮ್ಮ ಮನೇಲಿ ಕೂಡ ಸಣ್ಣ ಗಿಡ ಇದ್ರೂ ಕೂಡ ಗೊಂಚಲು ಕಾಯಿ ಆಗುತ್ತೆ, ಗ್ಯಾರಂಟಿಯಾಗಿ ಆಗುತ್ತೆ. ಈಗ ಇಷ್ಟೆಲ್ಲ ಆಯಿತು, ಎಲ್ಲ ನಾವೇನೋ ಕಷ್ಟಪಟ್ಟು ಸಾಕೊಂತ ಇರ್ತೀವಿ. ಇದ್ದಕ್ಕಿದ್ದಂತೆ ಎಲೆಗಳೆಲ್ಲ ಈ ಥರ ಆಗುತ್ತೆ. ಬಿಸಿಲು ಜಾಸ್ತಿ ಆದವಾಗ ಇದು ಸಮಸ್ಯೆ ಕಂಡೇ ಕಾಣಿಸುತ್ತೆ. ಇದನ್ನ ಅವಾಯ್ಡ್ ಮಾಡೋಕ್ಕೆ ಏನು ಮಾಡಬೇಕಂದ್ರೆ, ಬೂದಿ ಏನಾದ್ರು ಇದ್ದರೆ ನಮ್ಮ ಹತ್ರ, ಬೂದಿ ಸಿಕ್ಕಿದ್ರೆ, ಈಗ ಆನ್ಲೈನಲ್ಲಿ ಕೂಡ ಸಿಕ್ಕುತ್ತೆ ಬೂದಿ, ಅದನ್ನು ನಾವು ಗಿಡದ ಬುಡಕ್ಕೆ ಹಾಕಿದರೆ ಈ ಎಲೆಗಳ ಸುತ್ತಲೂ ಇದಾಗುತ್ತಲ್ಲ, ಆ ಪೊಟ್ಯಾಷಿಯಂ ಕಮ್ಮಿ ಆದ್ರೆ ಮಾತ್ರ ಆ ಥರ ಬರುತ್ತೆ. ಅದಕ್ಕೆ ನಾವು ಹಾಕಿ ಬೂದಿ ಹಾಕಿದರೆ ಆ ಥರದ ಎಲೆ ಬಂದ ಸಮಸ್ಯೆ ಕಮ್ಮಿ ಆಗುತ್ತೆ. ಇಲ್ಲ ನಮ್ಮ ಹತ್ರ ಬೂದಿ ಇಲ್ಲ ಅಂದ್ರೆ ಬಾಳೆಹಣ್ಣಿನ ಸಿಪ್ಪೆನ ನೀರಲ್ಲಿ ನೆನೆಸ್ಬಿಟ್ಟು ಇದನ್ನು ಆ ನೀರನ್ನು ಹಾಕೋದ್ರಿಂದ ಕೂಡ ಆ ಸಮಸ್ಯೆಯಿಂದ ನಾವು ಹೊರಗಡೆ ಬರ್ಬೋದು, ಗಿಡನ ತಗೊಂಡು ಬರ್ಬೋದು. ಇನ್ನೊಂದು ದೊಡ್ಡ ಸಮಸ್ಯೆ, ಮಾವಿನ ಮರ ಇರೋರಿಗೆ ಇದು ಗೊತ್ತಾಗುತ್ತೆ. ಈ ಥರ ಒಂಥರ ಸಾಲಿಂಬಲೆ ಇದಾದಂಗೆ ಇರುತ್ತೆ, ಒಂಥರ ಏನೋ ಒಂದು ಪರ್ದೆ ಹಾಕಿ ಮುಚ್ಚಿಟ್ಟಂಗಿರುತ್ತೆ. ಇದಕ್ಕೆ ಸಮಸ್ಯೆ ಏನಂದರೆ, ಆ ಮಾವಿನ ಗಿಡ ಚಿಗುರು ಬಂದವಾಗ ಅದನ್ನು ತಿನ್ನೋಕ್ಕೆ ಅಂತ ಒಂದು ಹುಳ ಬರುತ್ತೆ. ಈಗ ನೋಡಿ ಪಿಕ್ಚರಲ್ಲಿ ನೋಡಿರ್ಬೋದು. ಈ ಹುಳ ಸುಮ್ಮನೆ ಹೋಗಲ್ಲ, ಅದ್ರ ಜೊತೆ ಮೊಟ್ಟೆ ಇಟ್ಟು ಹೋಗುತ್ತೆ. ಆ ಮೊಟ್ಟೆ ಬೆಳೆದು ಸ್ವಲ್ಪ ಹುಳ ಆದ್ರ ಮೇಲೆ ಆ ಥರ ಒಳ್ಳೆ ಸುತ್ತಿ ಒಳ್ಳೆ ಸಾಲಿಂಬಲೆ ಹೆಣ್ದಂಗೆ ಹೆಣ್ಬಿಟ್ಟಿರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಗಿಡ ಸರಿಯಾಗಿ ಬೆಳೆಯಲ್ಲ, ಅಂಥ ಮರದಲ್ಲಿ ಕಾಯಾಗಲ್ಲ. ಅದಕ್ಕೆ ಏನು ಮಾಡ್ಬೋದು ಅಂದರೆ ಪ್ರೂನ್ ಮಾಡಬೇಕು. ಈ ಥರ ಅದು ಯಾವ ಕೊಂಬೆಲಿ ಕಾಣಿಸುತ್ತೋ ಅದನ್ನು
ಪ್ರೂನ್ ಮಾಡಿಬಿಟ್ರೆ ನಮಗೆ 2 ಬೆನಿಫಿಟ್ ಇರುತ್ತೆ. ಒಂದು, ಆ ಕಾಯಿಲೆಯಿಂದ ಗಿಡನ ಹೊರಗೆ ತರ್ಬೋದು. ಎರಡನೇದಾಗಿ ಗಿಡ ಬುಷ್ಯಾಗಿ ಬೆಳೆಯುತ್ತೆ. ಇವೆಲ್ಲದು ಪಾಟಲ್ಲಿ ಬೆಳೆಸೋಂಥ ಕೆಲವೊಂದು ನಂಗೆ ನೆನಪಾಗಿದ್ದ ಪಾಯಿಂಟ್ಸ್ ಎಲ್ಲ ನಿಮ್ಗೆ ಹೇಳಿದ್ದೀನಿ. ಇನ್ನು ದೊಡ್ಡ ದೊಡ್ಡ ಮಾವಿನ ಮರ ಇದೆ, ನಮಗೆ ಹೂವು ಆಗತ್ತಾ ಇಲ್ಲ, ಕಮ್ಮಿ ಆಗ್ತದೆ, ಏನು ಮಾಡ್ಬೇಕಂತ ನೀವೇನಾದ್ರು ನಂಗೆ ಕಾಮೆಂಟಲ್ಲಿ ಕೇಳಿದರೆ ಈ ಮಾವಿನ ಮರನ ಹೇಗೆ ನಾವು ಕಾಪಾಡ್ಕೊಳ್ಬೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಡಿಮ್ಯಾಂಡ್ ಇದ್ರು ಮಾತ್ರ, ಇಲ್ಲಾಂದ್ರೆ ಹೇಳಲ್ಲ. ಓಕೆನಾ? ಸರಿ, ಈಗ ಈ ವಿಡಿಯೋ ಎಲ್ಲ ನೋಡಿದ್ರಲ್ಲ, ಎಲ್ಲಾದ್ರೂ ಒಂದು ಚೂರು ಇಷ್ಟ ಆದ್ರೂ ಕೂಡ ಒಂದು ಲೈಕ್ ಕೊಡಿ, 4 ಜನರಿಗೆ ಶೇರ್ ಮಾಡಿ, ಇದರಿಂದ ಅವರಿಗೂ ಬೆನಿಫಿಟ್ ಸಿಗುತ್ತೆ. ನೆಕ್ಸ್ಟ್ ಒಳ್ಳೆ ವಿಡಿಯೋದಲ್ಲಿ ಬರ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.